ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಬಿಳಿ ಖಾರದ ಹೋಳಿಗೆ. ಅಂದರೆ ಇದು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ಬಿಳಿ ಖಾರದ ಹೋಳಿಗೆಯನ್ನು ಯಾವ ವಿಧಾನದಲ್ಲಿ ಮಾಡೋದು, ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ತುಂಬ ಸರಳವಾಗಿ ಮಾಡ್ಬೋದು, ಇದರ ರುಚಿನೂ ಸಹ ಅದ್ಭುತವಾಗಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ತೆಳುವಾಗಿ, ತುಂಬ ಮೃದುವಾಗಿ ಬರುತ್ತೆ. ಈ ಒಂದು ಬಿಳಿ ಹೋಳಿಗೆನ ನಾವು ಚಟ್ನಿ ಜೊತೆ ಅಥವಾ ಬದನೆಕಾಯಿ ಎಣ್ಣೆಗಾಯಿ ಜೊತೆ ಈವನ್ ಬರೀ ತಿಂದರೂ ಸಹ ಮಸಾಲ ಪದಾರ್ಥಗಳೆಲ್ಲ ಸೇರಿಸಿರೋದ್ರಿಂದ ಬರೀ ತಿನ್ನೋಕ್ಕೂ ಇದು ರುಚಿ ಅದ್ಭುತವಾಗಿರುತ್ತೆ. ಹಾಗಾಗಿ ಬನ್ನಿ ಮತ್ತೆ ಆ ತಡ ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡಿ. ಬನ್ನಿ, ಈ ಬಿಳಿ ಖಾರದ ಹೋಳಿಗೆ ಮಾಡೋದಕ್ಕೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಈ ಹೋಳಿಗೆಗೆ ಒಂದು ಕನಕವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ಕನಕ ಮಾಡ್ಕೊಳ್ಳೋಕ್ಕೆ 2 ಬೌಲ್ನಷ್ಟು ಮೈದಾ ಹಿಟ್ಟು, ಅರ್ಧ ಬೌಲ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಒಂದು ಹೂರಣ ರೆಡಿ ಮಾಡ್ಕೋಬೇಕಲ್ಲ, ಆ ಹೂರಣ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು, ಕೊತ್ತಂಬರಿ, ಸಬ್ಬಾಕ್ಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಉಪಯೋಗಿಸ್ಕೊಂಡು ಹೂರಣವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಕನಕನ ಕಲಸಿಟ್ಕೊಂಡ್ಬಿಡೋಣ. ಕನಕ ನೆನೆಯೋ ಅಷ್ಟರಲ್ಲಿ ನಾವು ಹೂರಣನ ಮಾಡ್ಕೊಳ್ಳೋಣ. ಬನ್ನಿ, ಮೊದಲು ನಾನು ಮೈದಾ ಹಿಟ್ಟು ಜೊತೆಗೆ 2 ಬೌಲ್, ಈ ಬೌಲಲ್ಲಿ 2 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಯಾವುದೇ ರೀತಿಯ ಅರಿಶಿಣವನ್ನು ಸೇರಿಸೋ ಹಾಗಿಲ್ಲ. ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ, ಅತಿ ಜಾಸ್ತಿ ಏನು ಬೇಡ. ಮತ್ತು ಹೂರಣಕ್ಕೂ ಉಪ್ಪು ಹಾಕೋತೀವಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಜೊತೆಗೆ ಮೊದಲು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಲಸೋದೇನು ವಿಶೇಷವಾಗಿ ಏನಿಲ್ಲ. ನಾವು ಮಾಮೂಲಿ ಒಬ್ಬಟ್ಟು ಮಾಡೋದಕ್ಕೆ ಕನಕವನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಅರಿಶಿಣ ಪೌಡರ್ ಒಂದು ಸೇರಿಸ್ಕೊಳ್ಳೋಂಗಿಲ್ಲ. ಈಗ ಇದೆಲ್ಲ ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕನಕದ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು 4ರಿಂದ 5 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ. ಕನಕ ಸಾಫ್ಟ್ ಆಗೋವರೆಗೂ ನಾವು ನಾದ್ಕೊಳ್ಳೋಣ. ಮಿನಿಮಮ್ ಅಂದರೆ ಒಂದು 3 to 4 ಮಿನಿಟ್ಸ್ ಆದರೂ ನೀವು ಎಣ್ಣೆ ಜೊತೆಗೆ ನಾದಬೇಕು. ಏಕೆಂದರೆ ಕನಕ ಎಷ್ಟು ಸಾಫ್ಟಾಗಿ ಬರುತ್ತೋ ನಮಗೆ ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಜೊತೆಗೆ ಟೈಟಾಗಿ ಪ್ರೆಸ್ ಮಾಡ್ತಾ ಕಲಿಸ್ರಿ. ಅವಾಗ ಏನಾಗುತ್ತೆ ಅಂತಂದರೆ ತುಂಬ ಮೃದುವಾಗ್ಬಿಡುತ್ತೆ. ಜೊತೆಗೆ ಇದನ್ನು ಒಂದು 1/2 ಅವರ್ ನೆನೆಯೋದಕ್ಕೆ ಕೊಡಬೇಕು. ಆಮೇಲಿಂದ ನಾವು ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಕಡೆಗೆ ಮಿಕ್ಸ್ ಆದರೆ ಅದು ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ರೀತಿಯಾಗಿ ನಾನು ತುಂಬ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಮೇಲೆ ಮತ್ತು 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೋಡಿ, ಎಣ್ಣೆಯನ್ನು ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಈಗ ಇದಕ್ಕೊಂದು ಕವರ್ ಹಾಕಿ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ನಾವು ಹೂರಣ ರೆಡಿ ಮಾಡೋಷ್ಟರಲ್ಲಿ ನೆನೆಯುತ್ತೇವೆ. 1/2 ಅವರ್ ಪಕ್ಕಕ್ಕಿಡೋಣ. ಬನ್ನಿ, ಈಗ ನಾವು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹೂರಣ ರೆಡಿ ಮಾಡ್ಕೊಳ್ಬೇಕಾದ್ರೆ ನಾವು ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊಳ್ಬೇಕಾಗುತ್ತೆ. ನಾನು ಈ ಗ್ಲಾಸಲ್ಲಿ 3 ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತೀನಿ. ಹಾಗಾಗಿ 1 to ಡಬಲ್ ತೊಗೋಬೇಕಾಗುತ್ತೆ. ಆಲ್ರೆಡಿ ನೀರಾಗಲೇ ಚೆನ್ನಾಗಿ ಕಾಯ್ದಿದೆ. ಈಗ ಬಿಸಿಯಾಗಿರೋ ನೀರಿಗೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗೋಣ. ನೋಡಿ, ಮೊದಲು ನೀರು ಬಿಸಿ ಆದಮೇಲೆ ನಾವು 1.5 ಗ್ಲಾಸ್ಗೆ ಎಷ್ಟು ಬೇಕಾಗುತ್ತೋ ನಾವು ಆಗಲೇ ಕನಕ ಮಾಡೋದಕ್ಕೆ ಉಪ್ಪು ಹಾಕಿರ್ತೀವಿ. ಈಗ ಇದಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಸೇರಿಸ್ಬೇಡಿ, ಮೊದಲೇ ಆಲ್ರೆಡಿ ಅದಕ್ಕೂ ಸೇರಿಸಿರ್ತೀವಿ. ಅಷ್ಟು ಉಪ್ಪು ಸೇರಿಸಿದಾದ್ಮೇಲೆ ನಾವು ತೊಗೊಂಡಿರೋಂಥ ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳೋಣ. ಏಕೆಂದರೆ ತೊಟ್ಟುವಾಗ ಅದು ಸಿಗೋದು ಬೇಡ. ಈಗ ಅರ್ಧ ಕುಟ್ಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಜೀರಿಗೆ ಸೇರಿಸಿದಾದ್ಮೇಲೆ ನಾವು ತೊಗೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಶುಂಠಿ ಮತ್ತು ಗ್ರೀನ್ ಚಿಲ್ಲೀಸ್ ಪೇಸ್ಟನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದೆಲ್ಲ ಸೇರಿಸಿದ್ಮೇಲೆ ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಡಿ. ಮಸಾಲ ನೀರಲ್ಲೆಲ್ಲ ಮಿಕ್ಸ್ ಆಗಲಿ. ಇದಾದಮೇಲೆ ನಾನು ತೊಗೊಂಡಿರೋಂಥ ಕೊತ್ತಂಬರಿ ಮತ್ತು ಸಬ್ಬಾಕ್ಸಿ ಸೊಪ್ಪನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಸೇರಿಸಿದ ಮೇಲೆ 1 ನಿಮಿಷ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಚೆನ್ನಾಗಿ ಕುದೀಲಿ. ನೋಡಿ, ಈ ರೀತಿ ನೀರೆಲ್ಲ ಮಳ್ಳೋ ಟೈಮಲ್ಲಿ ನಾನು 3 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ.
ನೋಡಿ, ಇನ್ನು ಉಳಿದಿರೋ ಅರ್ಧ ಭಾಗವನ್ನು ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಹೀಗೆ ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ 2 ನಿಮಿಷಗಳ ಕಾಲ ಆಗಿದೆ. ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಮುದ್ದೆ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟುಗಳಿಲ್ದಿರ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ನೋಡಿ, ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೇಮ್ ಮುದ್ದೆ ಥರ ಬರಬೇಕು. ಜೊತೆಗೆ ಒಂದು ಗಂಟುಗಳಿಲ್ದಿರ ಅಕಸ್ಮಾತ್ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದ್ಕೊಂಡ್ರೆ ಸ್ವಲ್ಪ ನೀರನ್ನು, ಬಿಸಿ ನೀರನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಹೂರಣನ ರೆಡಿ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಆರೋದಕ್ಕೆ ಬಿಡೋಣ. ನೋಡಿ, ನೀಟಾಗಿ ಎಲ್ಲವೂ 2 ನಿಮಿಷ ಬೆಂದಿದೆ. ಈಗ ಮೇಲೆ ಬೇಕಾದರೆ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆರೋದಕ್ಕೆ ಬಿಡೋಣ. ಆ ಎಣ್ಣೆ ಇದ್ದರೆ ಹೂರಣಕ್ಕೊಳ್ಳೆ ಶೈನಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾನು 1 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ನೋಡಿ, ಚೆನ್ನಾಗಿ ಬೆಂದು ಮಸಾಲ ವಾಸನೆ ಘಮ ಘಮ ಅಂತ ಬರ್ತಾಯಿದೆ. ಈ ರೀತಿ ನಾವು ಹೂರಣವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನೀವು ಒಮ್ಮೆ ಕೈಯನ್ನು ಒದ್ದೆ ಮಾಡಿಕೊಂಡು ಚೆಕ್ ಮಾಡಿ ಬೆಂದಿದೆಯಾ ಹೇಗೆ ಅಂತ. ನೋಡಿ, ಸ್ವಲ್ಪ ಕೈಗಂಟಲ್ಲ, ಅಲ್ಲಿಗೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು. ನೋಡಿ, ಈಗ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಒಮ್ಮೆ ಈ ರೀತಿ ನಾದ್ಕೊಂಡ್ಮೇಲೆ ನಮಗೆ ಯಾವ ಸೈಜಲ್ಲಿ ಹೂರಣಗಳು ಬೇಕೋ ನೋಡಿ, ಕೈಯನ್ನು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ಹೂರಣಗಳು ಮಾಡಿಕೊಂಡು ಇಟ್ಕೊಳ್ಳೋಣ. ಈ ರೀತಿ ರೌಂಡ್ ಶೇಪಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಮಾಡಿಟ್ಕೊಳ್ಳಿ. ನೋಡಿ, ಹಿಟ್ಟನ್ನೊಮ್ಮೆ ಈ ಥರ ನಾದ್ಕೋಬೇಕು. ಅಕಸ್ಮಾತ್ ಮಧ್ಯೆ ಏನಾದರೂ ಗಂಟುಗಳಿದ್ದರೆ ಎಲ್ಲ ಸಮ ಆಗುತ್ತೆ. ಬಿಸಿ ಇದ್ದಾಗಲೇ ಈ ರೀತಿ ಸ್ವಲ್ಪ ಬೆಚ್ಚಗಿರಬೇಕು, ನಮ್ಮ ಕೈಯಲ್ಲಿ ಮುಟ್ಟೋದಕ್ಕಾಗೋಷ್ಟು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡು ಬಿಡೋಣ. ನೋಡಿ, ಇನ್ನು ಉಳಿದಿರೋ ಹಿಟ್ಟು ಬಿಸಿ ಹಾರ್ದಿರ ಹಾಗೆ ಕ್ಲೋಸ್ ಮಾಡಿಟ್ಟಿರೋಣ. ಇದು ಮುಗಿದ್ಮೇಲೆ ಮತ್ತೆ ನಾವು ಉಂಡೆಗಳನ್ನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಹೋಳಿಗೆನ ತಟ್ತಾ ಬರೋಣ. ಬನ್ನಿ, ಈಗ ಹೋಳಿಗೆಯನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಸ್ವಲ್ಪ ಕನಕ ಕಲಸಿಟ್ಟಿದ್ದೀವಲ್ಲ, ಅದು ಚೆನ್ನಾಗಿ ನೆಂದಿದೆ. ಸ್ವಲ್ಪ ಕನಕವನ್ನು ತೊಗೊಳ್ಳೋಣ. ನೋಡಿ, ಇಷ್ಟು ಕನಕ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಅಂಗೈ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ನೀವು ತಟ್ಕೊಳ್ಳಿ. ಸೇಮ್ ನಾವು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ರೀತಿಯಾಗಿ ಇಷ್ಟ ಅಗಲವಾಗಿ ಮಾಡಿಕೊಂಡು ತೊಗೊಂಡಿರೋಂಥ ಹೂರಣದ ಉಂಡೆಗಳನ್ನ ಅದರಲ್ಲಿ ಇಟ್ಕೊಂಡು ಕವರ್ ಮಾಡ್ತಾ ಹೋಗೋಣ. ನೋಡಿ, ಈ ಹೂರಣನ ಅದರಲ್ಲಿಟ್ಟು ಈ ರೀತಿಯಾಗಿ ಕವರ್ ಮಾಡಿ. ನೀಟಾಗೆಲ್ಲ ಕವರ್ ಮಾಡಿಕೊಂಡು ಒಮ್ಮೆ ಇದನ್ನು ಒಂದು ಸಾರಿ ರೌಂಡ್ ಮಾಡಿಕೊಂಡು ನೀವು ಬಟರ್ ಪೇಪರ್ ಮೇಲಾದರೂ ತಟ್ಟಿ ಅಥವಾ ಈ ಥರ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ತಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ಇದನ್ನು ನಾವು ಬರೀ ಕೈಯಿಂದ ತಟ್ಟಕ್ಕೆ ಹೋದರೆ ಕಷ್ಟ ಆಗುತ್ತೆ. ನೀವು ಚಪಾತಿ ಲಟ್ಟಿಸ್ತೀರಲ್ಲ ಆ ರೀತಿ ಲಟ್ಟಣಿಗೆಯಿಂದನೂ ಲಟ್ಟಿಸ್ಬೋದು, ಅಥವಾ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಮಾಡ್ತಾ ಬರ್ಬೋದು. ನೋಡಿ, ಅಥವಾ ಚಪಾತಿ ಲಟ್ಟಿಸೋದ್ರಿಂದನೂ ಮಾಡ್ಬೋದು. ನಾನು ಈ ರೀತಿ ಮೇಲೊಂದು ಕವರ್ ಹಾಕ್ಕೊಂಡೆ ಮಾಡ್ಕೊಂಡು ಬರ್ತೀನಿ. ಬೇಕಾದ್ರೆ ಸ್ಮೂತಾಗಿ ಹಿಂಗೆ ರತೋಡಿಯಿಂದ ಈ ಥರ ಬೇಕಾದರೂ ಮಾಡಿ. ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಬರುತ್ತೆ. ಪೇಪರ್ ಎಷ್ಟಾಗಲ ಇದೆಯೋ ಅಷ್ಟಾಗಲೂ ಮಾಡ್ತಾ ಬನ್ನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಸಾಫ್ಟಾಗಿ ಬರುತ್ತೆ. ಆದರೆ ನೀವು ಹೂರಣವನ್ನು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಜೊತೆಗೆ ಕಲ್ಕನೂ ಸಾಫ್ಟಾಗಿ ಕಲಸಿಟ್ಕೊಂಡಿದ್ರೆ ಮಾತ್ರ ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ನೋಡ್ತಾ ಇದ್ದಿಲ್ಲ, ನಿಮ್ಗೆ ಇನ್ನೂ ತೆಳುವಾಗಬೇಕು ಅಂದರೂ ಇನ್ನೂ ತೆಳುವಾಗುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಎಳ್ಕೊತಾ ಬನ್ನಿ. ನೋಡಿ, ಎಷ್ಟು ತೆಳುವಾಗಿ ಪೇಪರ್ ಎಷ್ಟು ಅಗಲವಾಗಿದೆಯೋ ಅಷ್ಟು ಅಗಲನೂ ಬಂದಿದೆ. ಈಗ ನಾವು ನೋಡಿ ನೀಟಾಗಿ ರೆಡಿಯಾಗಿದೆ. ಈಗ ನಾನು ಇದನ್ನು ತವಾ ಮೇಲೆ ಹಾಕೋತೀನಿ. ನೋಡಿ, ಆಲ್ರೆಡಿ ನಾನು ತವಾ ಬಿಸಿ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಮಾಡಿಟ್ಟಿರೋಂತಹ ಹೋಳಿಗೆನ ನೀಟಾಗಿ ನೋಡಿ ಕೈ ಮೇಲೆ ಹೀಗೆ ಬರುತ್ತೆ. ಅದನ್ನು ತವಾ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ. ಈಗ ನೀವು ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನಾದರೂ ಆಗಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೀಟಾಗಿ ಎರಡು ಕಡೆ ಬೇಯಿಸ್ಕೊಳ್ಳೋಣ.
ನೋಡಿ ಅದು ಬೇಯೋಷ್ಟರಲ್ಲಿ ನಾವು ಮತ್ತೊಂದನ್ನು ರೆಡಿ ಮಾಡ್ಕೊಳ್ಬೋದು. ಹೀಗೆ ಇದು ಒಂದು ಸೈಡ್ ಬೆಂದಿದೆ, ಈಗ ಮತ್ತೊಂದು ಸೈಡನ್ನು ತಿರುಗಿಸಲಿಕ್ಕೆ ಹಾಕೋಣ. ಈಗ ಇದು ಸೈಡನ್ನು ಅದೇ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಅಷ್ಟರಲ್ಲಿ ಮತ್ತೊಂದನ್ನು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಕವರ್ ಮಾಡ್ತಾ ಬರೋದು, ಎಲ್ಲ ಕಡೆಯೂ ಕವರ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಉಂಡೆಗಳು ರೆಡಿ ಆಗುತ್ತೆ. ನೋಡಿ ಮತ್ತು ಈ ಕವರ್ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡೋದು, ಅದೇ ರೀತಿಯಾಗಿ ಮೇಲಿನ ಪೇಪರ್ ಹಾಕ್ಕೊಂಡು ತಟ್ಟುತ್ತಾ ಬರೋಣ. ಈ ಕವರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಈಗ ತಟ್ಟೋದಕ್ಕೆ ಪ್ರಾರಂಭ ಮಾಡೋಣ. ನೋಡಿ ಇದು 2 ಸೈಡ್ ನೀಟಾಗಿ ಬೆಂದಿದೆ. ಈಗ ಇದನ್ನು ನಾನು ತೆಗೆದಿಟ್ಕೋತೀನಿ. ನೋಡಿ 2 ಸೈಡ್ ಚೆನ್ನಾಗಿ ಆಗಿದೆ. ಈಗ ತೆಗೆದು ಮತ್ತೊಂದನ್ನು ಹಾಕೋಣ. ನೋಡಿ ಈ ರೀತಿ ಒಂದು ಆಗಷ್ಟು ನಾವು ಒಂದನ್ನು ರೆಡಿ ಮಾಡಿಟ್ಕೊಳ್ಬೋದು. ನೋಡಿ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸೋದಕ್ಕಿಂತ ಈ ರೀತಿ ಒಂದ್ರ ಮೇಲೆ ಒಂದು ಕವರ್ ಹಾಕೊಂಡು ಮಾಡೋದು ತುಂಬಾ ಈಸಿ. ನಿಧಾನವಾಗಿ ಈ ಥರ ಮೂವ್ ಮಾಡ್ತಾಯಿದ್ರೆ ಆಗುತ್ತೆ. ನೋಡಿ ಈ ರೀತಿ ಪೇಪರ್ ಎಷ್ಟು ಅಗಲವಾಗಿದೆಯೋ ಅಷ್ಟು ಅಗಲವಾಗಿ ಬರುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ತವಾ ಮೇಲೆ ಹಾಕ್ಕೊಳ್ಳೋಣ. ಈಗ ಮತ್ತು ಅಷ್ಟೇ ಅರ್ಧ ಸ್ಪೂನಷ್ಟು ತವಾಗೆ ಎಣ್ಣೆಯನ್ನು ಹಾಕೋಣ. ನಾವು ತಗೊಂಡಿರೋಂಥ ಹೋಳಿಗೆನ ನಿಧಾನವಾಗಿ ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ ಹೋಳಿಗೆ ಪೇಪರಿಂದ ಎತ್ಕೊಳ್ಳೋದು ಮಾತ್ರ ತುಂಬ ಈಸಿಯಾಗಿ ಬರುತ್ತೆ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ಬೇಕಾಗುತ್ತಷ್ಟೇ. ನೋಡಿ ನೀಟಾಗಿ ಹಾಕ್ಬೋದು. ಈಗ ಮೇಲ್ಭಾಗದಲ್ಲಿ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೆ ಏನು ಜಾಸ್ತಿ ಹಾಕುವಾಗಿರಲ್ಲ, ಏಕೆಂದರೆ ಆಲ್ರೆಡಿ ನಾವು ಕನಕ ಮಾಡೋದಕ್ಕೆ ಹಾಕಿ ಕಲಿಸಿರ್ತೀವಿ. ಆದರೂ ಮೇಲೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ನೋಡಿ ಈಗ ಒಂದು ಸೈಡಲ್ಲಿ ಬೆಂದಿದೆ. ಈಗ ಮತ್ತೊಂದು ಸೈಡ್ಗೆ ತಿರುವು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಈಗ 2 ಕಡೆ ಬೆಂದಿದೆ. ಈಗ ನಾವು ಇದನ್ನು ತಗೊಳ್ಳೋಣ. ನೋಡಿ ತೆಗೆದಿಟ್ಕೊತೀನಿ. ಇದು ರೆಡಿಯಾಗಿದೆ. ನೋಡಿ ಅದ್ಭುತವಾದಂತಹ ಬಿಳಿ ಹೋಳಿಗೆ, ಅದರಲ್ಲೂ ಖಾರದ ಹೋಳಿಗೆ ಸವಿಯಲು ಸಿದ್ಧವಾಗಿದೆ. ನಿಜಕ್ಕೂ ಇದು ಎಷ್ಟು ಟೇಸ್ಟ್ ಆಗುತ್ತೆ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಒಮ್ಮೆ ಮಾಡಿ ನೋಡಿ. ನೋಡಿ ದೋಸೆಗಿಂತಲೂ ಮೃದುವಾಗಿರುತ್ತೆ, ಜೊತೆಗೆ ತುಂಬ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಒಮ್ಮೆ ಮಾಡಿ ಹೇಗಿತ್ತು ಅಂತ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.